ಜಿಮ್ ಅಂತಾನೆ ಅಲ್ಲ, ಮೆಂಟಲಿ ಫಿಸಿಕಲಿ ಚೆನ್ನಾಗಿರ್ಬೇಕು ಅಂದರೆ ಏನಾದರೂ ಒಂದು ಸ್ಪೋರ್ಟ್ಸ್ ಇರಬೇಕು. ಓಕೆ, ಸ್ಪೋರ್ಟ್ಸ್ ಇಲ್ವಾ, ಜಿಮ್ ಇಲ್ವಾ, ಜಿಮ್ನಾಸ್ಟಿಕ್ಸು, ಏನೋ ಒಂದು ಇರಬೇಕು ಒಬ್ಬ ಆ್ಯಕ್ಟ್ರಿಗೆ. ಸೊ ಎಲ್ಲ ಒಂದು ಕಡೆ ಈಗ 14 ವರ್ಷ ಆದರೂ ನಾವು ಹಿಂಗೆ ಕಾಣ್ತಿದ್ದೀವಿ, ಇಷ್ಟೇ ಫಿಟ್ ಆಗಿದ್ದೀವಿ ಅಂದರೆ ಎಲ್ಲ ಒಂದು ಕಡೆ ಅದು ಒಂದು ಮೇನ್ ರೀಸನ್. ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಆ್ಯಕ್ಟರ್ಗೆ ಹೆಲ್ತ್ ಇಲ್ಲ ಅಂದರೆ, ಎಷ್ಟೋ ಜನ ಒಳ್ಳೊಳ್ಳೆ ಕಲಾವಿದರು ಅವ್ರ ಹೆಲ್ತ್ನ ಹೆಲ್ತ್ನ ಕರೆಕ್ಟ್ ನೋಡ್ಕೊಂಡಿಲ್ಲ ಅಂತಕ್ಕೆ ರಿಜೆಕ್ಷನ್ ಆಗಿರೋದು ಉಂಟು. ಆ್ಯಕ್ಟ್ರೆಸ್ಗೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಆಬ್ವಿಯಸ್ಲಿ ಎಲ್ರಿಗೂ ಇಂಪಾರ್ಟೆಂಟು, ಬಟ್ ಫ್ರೇಮಲ್ಲಿ ಚೆನ್ನಾಗಿ ಕಾಣಬೇಕು ಅಂದರೆ ನೀನು ಹೆಲ್ತ್ನ ನೀನು ಚೆನ್ನಾಗಿ ಇಟ್ಕೋಬೇಕು. ನಾನು ಸ್ವಲ್ಪ ಫಿಟ್ನೆಸ್ ಫ್ರೀಕೆ. ಆಮೇಲೆ ಫುಡ್ ವಿಚಾರದಲ್ಲೂ ಅಷ್ಟೇ, ತುಂಬ ಅತಿರೇಕವಾಗಿ ತಿನ್ನೋದೇ ಆಗಲಿ, ತುಂಬ ನಾನ್ ವೆಜ್ಜು ತುಂಬ ಏನು ಬೇಕು ಎಷ್ಟು ಬೇಕು ಅಷ್ಟು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ನನ್ನ ಇಂಟೇಕ್ ಎಷ್ಟು ಬೇಕಾಗುತ್ತೆ ಅಂತ. ಸೊ ಯಾರಾದರೂ ಒಬ್ಬ ಗೈಡೆನ್ಸ್ ಇದ್ದರೆ ಇನ್ನೂ ಒಳ್ಳೇದು. ಈಗ ರೆಗ್ಯುಲರ್ ಜಿಮ್ಗೆ ಹೋಗ್ತಾರೆ ಅಂದರೆ ಒಬ್ಬ ಒಳ್ಳೆ ಕೋಚ್ ಯಾರಾದರೂ ಇಟ್ಕೊಂಡು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಫಾಲೋ ಮಾಡಬೇಕು. ನಾನು ಸ್ವಲ್ಪ ಫುಡ್ಡಿನೇ,